ನಿಂತೋನಿಗೆ ಸೂರ್ಯ ಚಂದ್ರರಿಬ್ಬರನ್ನು ಧರೆಗೆಳೆಯಲು ನಿಂತೋನಿಗೆ ರಕ್ ರಕ್ ಬಹುಪರಾಕ್. ಫಸ್ಟ್ ಆಫ್ ಆಲ್ ನಾನು ಕಿಟ್ಟಪ್ಪಂಗೆ ಡೈರೆಕ್ಷನ್ ಮಾಡ್ತೇನೆ ಅಂದರೆ ಕಿಟ್ಟಪ್ಪಂಗೆ ಹ್ಯೂಜ್ ಫ್ಯಾನ್ ನಾನು ಚಿಕ್ಕ ಹುಡುಗನಿಂದನು. ಸೊ ಫಸ್ಟ್ ಸಿನಿಮಾನೇ ಅವ್ರಿಗೆ ಡೈರೆಕ್ಷನ್ ಮಾಡೋಕ್ಕಂತ ತುಂಬ ಓಡಾಡಿದೆ. ಆಮೇಲೆ ಕಾರಣಾಂತರಗಳಿಂದ ಬೇರೆ ಮಾಡಿದೆ. ಅದರಲ್ಲೂ ಕಿಟ್ಟಪ್ಪ ಅಂತಂದು ಆ್ಯಕ್ಟ್ ಮಾಡಿಸಿ ನನ್ನ ಆಸೆನೇ ತಿರ್ಸ್ಕೊಂಡೆ. ಸೊ ನಾವೇಗೆ 6th ಪಾಸ್ ಆದಮೇಲೆ 7th ಹೋದ್ಮೇಲೆ 7th ಸ್ಟ್ಯಾಂಡರ್ಡ್ ಅಂತ ಕರ್ಸ್ಕೊಳಕ್ಕೆ ಇಷ್ಟಪಡ್ತೀವಿ. ಹಂಗೆ ಸಿಂಪಲ್ ಆನ್ ಲವ್ ಸ್ಟೋರಿ ಆಫ್ಟರ್ 100 days ಆಚೆ ಬಂದಮೇಲೆ ನಾನು ನೆಕ್ಸ್ಟ್ ಸಿನಿಮಾ ಏನಿದೆ ಅದರಿಂದ ಜನ ಗುರುತಿಸ್ಬೇಕು ಅನ್ನೋದು ನನಗೆ ಒಂದು ಏಮಾಗಿತ್ತು. ಸೊ ಒಂದು ಬೇರೆ ರೀತಿಯ ವಿಭಿನ್ನ ಶೈಲಿಯ ಸಿನಿಮಾ ತೊಗೋಬೇಕು ಅಂದ್ಬಿಟ್ಟು ಈ ಥಾಟ್ನ ಎತ್ಕೊಂಡು ನಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡಿದಾಗ ಎಲ್ಲರೂ ಒಂದು ರೇಂಜಿಗೆ ನಾವೇ ಭಯ ಬಿದ್ದೋ, ಇಷ್ಟು ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ ಒಪ್ಕೊತಾರ ಅಂತ. ಆಮೇಲೆ ಒಂದು ಕೂತ್ಕೊಂಡು ಅದನ್ನು ಕಮರ್ಷಿಯಲಾಗಿ ಫುಲ್ಲು ಶೇಪ್ ಅಪ್ ಮಾಡಿ ಸೊ ಸರಿ ನಾವು ಹೇಗಿದ್ರು ಸಿಂಪಲ್ ಆನ್ ಲವ್ ಸ್ಟೋರಿ ಸಕ್ಸಸ್ ಇದೆ, ಸ್ವಲ್ಪ ಆ ಸಕ್ಸಸ್ನ ಬೇಸ್ ಮಾಡಿಕೊಂಡು ಈ ಎಕ್ಸ್ಪೆರಿಮೆಂಟ್ ಥಾಟ್ನ ಈಗ ಇದನ್ನು ಮುಂದೂಡೋಕ್ಕೆ ಒಳ್ಳೆ ಟೈಮ್ ಅಂತ ಅನಿಸ್ತು. ಸೊ ಕಿಟ್ಟಪ್ಪಂಗೆ ಒಂದು ಕತೆ ಹೇಳಿದಾಗ ಅವರು ಥ್ರಿಲ್ ಆದರು, ಮಾಡ್ತೀನಿ ಅಂದರು. ಅದಾದಮೇಲೆ ಮೇಘನರಾಜ್ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ತುಂಬ ಖುಷಿಯಾಗಿ ಒಪ್ಕೊಂಡ್ರು. ಟೆಕ್ನಿಷಿಯನ್ಸ್ ಟೀಮು ಸಿಂಪಲ್ ಆನ್ ಲವ್ ಸ್ಟೋರಿ ಸ್ಟಾರ್ಟ್ ಆದ ದಿನದಿಂದನೂ ಜೊತೆಲಿ ಇವತ್ತರೆಗೂ ಅದೇ ಟೀಮ್ ಇದ್ದಾರೆ. ಸೊ ಎಲ್ಲರಿಗೂ ನಮಗೆ ಸಾಲ ಹೊಳಿ ಚೆನ್ನಾಗಿದೆ, ಒಟ್ಟಿಗೆ ಇರ್ತೀವಿ. ಇದರಲ್ಲಿ 3 ರೀತಿಯ ಶೇಡ್ಸ್ ಇದೆ. ಒಂದು ಲವರ್ ಬಾಯ್ ಆಗಿ ಆ್ಯಕ್ಟ್ ಮಾಡ್ತಾರೆ, ಅಂಡರ್ ವರ್ಲ್ಡಲ್ಲಿ ಆ್ಯಕ್ಟ್ ಮಾಡ್ತಾರೆ, ಇನ್ನೊಂದು ವೇದಾಂತಿ ಕ್ಯಾರೆಕ್ಟರ್ ಇದೆ. ಸಿನಿಮಾ ಮುಂಚೆ ಟ್ರೇಲರ್ ಮಾಡೋದು ಒಂದು ನನ್ನ ಮಟ್ಟಿಗೆ ಒಳ್ಳೆ ಬೆಳವಣಿಗೆ. ಯಾಕೆಂದರೆ ನಮ್ಮಲ್ಲಿಗೆ 2 ದಿನ ಇದಿರುತ್ತೆ, ಹೊಂದಾಣಿಕೆ ಆಗುತ್ತೆ. ಫೋಟೋ ಶೂಟ್ಗೂ ನಾವೀಗ ಒಂದು ಅಷ್ಟು ಅಮೌಂಟ್ನ ಖರ್ಚು ಮಾಡ್ತೀವಿ. ಅದ್ರ ಬದಲು ಇನ್ನೊಂದು ಚೂರು ಸೀನ್ ಮಾಡಿ ಇದು ಮಾಡಿದ್ರೆ ಜನಕ್ಕೂ ಏನೋ ಒಂದು ಪ್ರಾಡಕ್ಟ್ನ ತೋರಿಸ್ಬೋದು, ಈ ರೀತಿ ಇರುತ್ತೆ ನಮ್ಮ ಸಿನಿಮಾ ಅಂತ. ಇನ್ನೊಂದು TV ರೇಟ್ಸ್ ವಿಷಯಗಳಲ್ಲೂ ಅದು ಮ್ಯಾಟ್ರ್ ಆಗುತ್ತೆ. ಸೊ ತುಂಬ ರಕ್ಷಿತ್ ತಿರ್ಗ ಈ ಪಿಕ್ಚರಲ್ಲಿ ಇನ್ನೊಂದು ಜಸ್ಟ್ ಒಂದು ಗೆಸ್ಟ್ ಅಪಿಯರೆನ್ಸ್ ಕ್ಯಾರೆಕ್ಟರ್ ರಕ್ಷಿತ್, ಅದೊಂದು ಪವರ್ಫುಲ್ ಕ್ಯಾರೆಕ್ಟರ್ ಬೇಕಾಯ್ತು. ಆ ಕ್ಯಾರೆಕ್ಟರಿಂದ ಈರಲ್ಲೊಂದು ಬದಲಾವಣೆ ಆಗುತ್ತೆ. ಅದಕ್ಕೋಸ್ಕರ ರಕ್ಷಿತ್ ಸರ್ ಹೇಳಿದ್ರು, ಎರಡು ಮನಸ್ಸುಗಳ ಗಂಡು ಮತ್ತು ಹೆಣ್ಣಿನ ಮನಸ್ಸಿನ 2 ಮನಸ್ಸಿನ ತೊಳಲಾಟ ಇದ್ದಾಗ ದೇವ್ರಿಗೂ ಮತ್ತು ದೇವರಂಥ ಹುಡುಗಿರಿಗೂ ಅಂತ, ಅಂದರೆ ಅವಳಾಗೋ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ದೇವ್ರಿಗೂ ಮತ್ತು ದೇವರಂಥ ಹುಡುಗಿರಿಗೂ ಅಂತ ಮಾಡಿದ್ವಿ. ರೌಡಿಸಮ್ ಶೇಡ್ಸ್ ಬಂದಾಗ ಬಹುಪರಾಗ್ ಜಯ್ಯನಿ ಅಂತ ಹೇಳಿದ್ವಿ. ಒಬ್ಬ ಮೂಕ ಪ್ರಾಣಿಯೊಂದು ಹಸಿವಿನ ಬಾಧೆಗೆ ಮಾರ್ಪಟ್ಟ ಹೆಬ್ಬುಲಿ ಅಂತ ಹೇಳಿದ್ದೀನಿ, ಅದಕ್ಕೆ ಜಯ್ಯನಿ ಅಂತ ಹೇಳಿದ್ದೀನಿ. ಇನ್ನೊಂದು ಅವನಲ್ಲಾಗೋ ತಪ್ಪನ ರಿಫ್ಲೆಕ್ಷನ್ನ ಪ್ರತಿಬಿಂಬನ ಕಾಣ್ತಾ ಹೋಗ್ತಾನೆ, ಅದಕ್ಕೆ ನಿಂದಕರಿರಬೇಕಯ್ಯ ಅಂತ ಹೇಳಿದ್ದೀನಿ. ಕಿಟ್ಟಪ್ಪ ಫಸ್ಟ್ ಟೈಮ್ ತ್ರಿಬಲ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ, ಅದೊಂದು ಸ್ಪೆಷಾಲಿಟಿ. ಅದು ಬಿಟ್ಟು ತುಂಬ ಶೇಡ್ಸ್ಗಳಿದೆ ಸುಮಾರು. ನೀವು ಲಾಸ್ಟ್ ನನಗನ್ಸೋಮಟ್ಟಿಗೆ ರಿಲೀಸ್ ದಿವಸ ನಾನೊಂದು ಪೋಸ್ಟ್ರು ಬಿಟ್ಟರೆ 10 ಗೆಟಪ್ಸಲ್ಲಿ ಇರ್ತಾರೆ ಕಿಟ್ಟಪ್ಪ. ಅವರು 7ನೇ ವಯಸ್ಸಿಂದ ಹಿಡಿದು 70ನೇ ವಯಸ್ಸಿನವರೆಗೂ ಪ್ರತಿಯೊಂದು ಫೇಸ್ನೂ ಕಾಣಿಸ್ತಾ ಹೋಗ್ತಾ ಇದ್ದೀನಿ.
ತುಂಬ ಮಜವಾಗಿದೆ ಇದು, ಬಟ್ ಥಾಟ್ ಅಷ್ಟೇ ಕಮರ್ಷಿಯಲ್ ಆಗಿದೆ. ಫಸ್ಟಿಂದ ಸಿನಿಮಾ ಆಡಿಯನ್ಸು ಅಂದ್ಕೊಂಡಿರಂಗೆ ನಾನು ಅಂದ್ಕೊಂಡೆ ಶಿಳ್ಳೆ ಹೊಡ್ತಾ ನೋಡ್ಕೊಂಡ್ರೆ, ಬಟ್ ಕ್ಲೈಮ್ಯಾಕ್ಸ್ ಆಚೆ ಆದಮೇಲೆ ಅವ್ನು ತಿರುಗೋ ಫಸ್ಟ್ನೇ ಸೀನ್ ಏನಾಗಿತ್ತು ಅಂತ ನೆನೆಸ್ಕೊಂಡು ಆಚೆ ಬರ್ತಾನೆ. ಅದು ಸಿನಿಮಾ ಥೀಮ್ ಪೋಸ್ಟರ್ ಬಂದು ಏನಂದರೆ ಕಿಟ್ಟಪ್ಪ ಒಂದು ನ್ಯೂಟ್ರಲ್ ಕ್ಯಾರೆಕ್ಟ್ರು, ಎಕ್ಸ್ಟರ್ನಲ್ ವ್ಯಾಲ್ಯೂಸ್ ಬಂದು ಅವ್ರನ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಸೊ ಆ ಸಿಂಬಲಿಕ್ ಪೋಸ್ಟರ್ಸ್ನ ಅದು ಮಾಡಿದ್ವಿ. ಲವ್ ರೋಡ್ ಆದ್ರೆ ಫ್ರೆಂಡ್ಶಿಪ್ಪು ಹಂಸ್ ಇದ್ದಂಗೆ. ಲವ್ ಮಾಡಕ್ ಹೋದಾಗ್ಲೆಲ್ಲ ಹಂಸ್ ಅಡ್ಡ ಬರುತ್ತೆ. ನಾನು ನಿನ್ ತುಂಬಾ ಸೀರಿಯಸ್ ಆಗಿ ಲವ್ ಮಾಡ್ತೀನಿ ಕಣೆ. ನೀನ್ ನನ್ ಫ್ರೆಂಡು, ಲವ್ವರ್ ಅಲ್ಲ. ಫ್ರೆಂಡ್ ಲಿಸ್ಟ್ ತೆಗೆದಾಕು. ನನ್ನ ಹತ್ರ ಅನ್ಫ್ರೆಂಡ್ ಅನ್ನೋ ಆಪ್ಷನ್ನೇ ಇಲ್ಲ. ಅವತ್ತು ಎಡಗೈಗೆ ವಾಚ್ ಕೊಡ್ಸೋ ಬದಲು ಬಲ್ಗೈಗೆ ರಾಖಿ ಕಟ್ಟಿದಿದ್ರೆ ಕೆಮ್ಮಂಗಿರ್ತಿರ್ಲಿಲ್ಲ. ನಾವು ಅಷ್ಟೇ, ಕಾಲಕ್ಕೆ ಗೆಜ್ಜೆ ಕಟ್ಟೋ ಬದಲು ಕತ್ತಕ್ಕೆ ತಾಳಿ ಕಟ್ಟಿದಿದ್ರೆ ಕೆಮ್ಮೇನು ವಾಂತಿನೇ ಮಾಡಿಸ್ತಿದ್ದೆ. ಸಾವಿಗೆ ಎಲ್ರೂ ಹೆದರ್ತಾರೆ, ಇವನ ಕೈಗೆ ಅತಾರ ಸಿಕ್ಕರೆ ಸಾವನ್ನೇ ಹೆದರ್ಸ್ತಾನೆ. ಹೊಡಿಬೇಕಾಯ್ತು ಗುರು ನೀನು. ಎಲ್ಲಾ ನಾಯಿಗಳಿಗೂ ಕಲ್ಲೆತ್ಕೊಂಡು ಹೊಡಿಯೋ ಅವಶ್ಯಕತೆ ಇಲ್ಲ. ಕೆಲವಕ್ಕೆ ಕಲ್ಲೆತ್ಕೊಳ್ಳೋಂಗೆ ಆಕ್ಟ್ ಮಾಡಿದ್ರೆ ಸಾಕು, ಓಡೋಯ್ತವೆ. ನೀನ್ ನನ್ನ ಇಟ್ಕೊಂಡ್ರು ಪರವಾಗಿಲ್ಲ, ಜೀವನ ಪೂರ್ತಿ ನಿನ್ ಜೊತೆನೇ ಇರ್ತೀನಿ. ಒಂದೇ ದಿನ ಬದುಕಿದ್ರು ಪರವಾಗಿಲ್ಲ, ಕಟ್ಕೊಂಡೇ ಬಾಳ್ತೀನಿ. ಜೊತೆಗಿರಬೇಕು, ಮನೆಯಾಗಲಿ ಮಸಣವಾಗಲಿ ಜೊತೆಗಿರಬೇಕು. ನಾನು ಈ ಜಗತ್ತಿಗೆ ಬಂದಂಥ ದಿನ ನನ್ನ ಹುಟ್ಟುಹಬ್ಬ, ತುಂಬ ಸಂತೋಷ ಪಡುವಂಥ ದಿನ. ಅದರ ಜೊತೆಗೆ ಇನ್ನೊಂದು ಬಂಪರ್, ಇವತ್ತು ಬಹುಪರಾಕ್ ಅಂತ ಒಂದು ಸಿನಿಮಾ ಶುರು ಮಾಡ್ತಿದ್ವಿ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾ ಟೀಮಿಂದನೇ ಈ ಸಿನಿಮಾ ಕೂಡ ಪ್ರಾರಂಭ ಆಗಿದೆ. ಬೆಸ್ಟ್ ವಿಶಸ್ ರವಿ ಸರ್, ಅಪ್ಪು ಸರ್, ಇಡೀ ಫಿಲ್ಮ್ ಚೇಂಬರ್ ಪದಾಧಿಕಾರಿಗಳು, ನನ್ನ ಆತ್ಮೀಯ ಗೆಳೆಯರು, ಸಿನಿಮಾ ಅಭಿಮಾನಿಗಳು ಎಲ್ಲರೂ ಬಂದು ಹಾರೈಸಿದ್ದಾರೆ. ಪ್ರತಿ ವರ್ಷ ಒಂದು ವಸಂತ ಕಳೀತಿದ್ದಂಗೆ ಒಂದು ಜವಾಬ್ದಾರಿ, ಒಂದು ಸಣ್ಣ ಭಯ, ನಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಎಂಡ್ ಕಡೆಗೆ ಅಂತ ಅನಿಸ್ತಾ ಇರುತ್ತೆ. ಬಟ್ ಅದರ ಮಧ್ಯೆ ರೀಚ್ ಆಗಿ ನಮ್ಮ ಅಂತ್ಯವನ್ನು ನಾವು ರೀಚ್ ಆಗೋಕ್ಕೆ ಮುಂಚೆ ನಮ್ಮ ಮನಸ್ಸಲ್ಲಿರೋ ಗೋಲ್ಗಳನ್ನ ರೀಚ್ ಆಗಬೇಕು ಅನ್ನೋದೊಂದು ತುಂಬಲಾರದ ಆತ್ಮವಿಶ್ವಾಸ. ಅದರೆಡೆಗೆ ಹೋಗಬೇಕು ಅಂದರೆ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಹಾರೈಕೆ ಇರಬೇಕು. ಅದು ನನಗೆ ಸಿಗ್ತಾ ಇದೆ. ಸಿಗೋದ್ರಿಂದ ನಾನು ಇಲ್ಲಿ ಈ ಮಟ್ಟಕ್ಕೆ ಬಂದು ನಿಂತಿದ್ದೀನಿ. ಇನ್ನು ಮುಂದಕ್ಕೂ ನಿಮ್ಮೆಲ್ಲರ ಪ್ರೀತಿ ಹೀಗೆ ಅಲ್ಲಿ ಅಂತ ಕೇಳ್ಕೊಳ್ತೀನಿ. ವರ್ಗಕ್ಕೆ ಸೇರೋ ಸಿನಿಮಾ ಅಂತ ನಾವೇ ಇನ್ನೂ ಡಿಸೈಡ್ ಮಾಡಿಲ್ಲ. ಎಲ್ಲ ರೀತಿಯ ಚರ್ವಿತ ಚರ್ವಣ ಒಂದು ಟ್ರೀಟ್ ಅದು. ಸುನಿ ಸಿಂಪಲಾಗಿ ಒಂದು ಲವ್ ಸ್ಟೋರಿಗಿಂತ ಅವನ ಮಟ್ಟಕ್ಕೆ ಬೇರೆ ಥರದ್ದೇ ಒಂದು ಎಕ್ಸ್ಪೆರಿಮೆಂಟಲ್. ನಾನು ಇದುವರೆಗೂ ಮಾಡ್ಕೊಂಬಂದಿರೋ ಸಿನಿಮಾಗಳಲ್ಲಿ ಕೂಡ ಒಂದು ಭಿನ್ನವಾದ ಪ್ರಯತ್ನ. ಪ್ರೀತಿ ಹಾಗೂ ಸ್ನೇಹ ಇದೆರಡರ ಮಧ್ಯೆ ದ್ವಂದ್ವಾಟಗಳು, ಸಾವು ಮತ್ತು ಬದುಕು ಇದೆರಡರ ಮಧ್ಯೆ ನಿರ್ಧಾರಗಳು ತಗೊಳ್ಳೋ ಕನ್ಫ್ಯೂಷನಲ್ಲಿ ಬಹುಪರ ಕಥೆ ಹೋಗುತ್ತೆ. ಆಗಸ್ಟ್ 9ಕ್ಕೆ ಟೋನಿ ಬರ್ತಾ ಇದ್ದಾನೆ, ಏಕದಿನ ಸುಲ್ತಾನ್. ಫಸ್ಟ್ ಟೋನಿನ ಎಂಜಾಯ್ ಮಾಡಿ, ಆಮೇಲೆ ಬಹುಪರ. ಜೈ ಅನ್ನಿ. ನನಗಿದು ತುಂಬಾ ಒಂದು ಇಂಪಾರ್ಟೆಂಟ್ ಹಾಗೂ ಒಂದು ತುಂಬ ಖುಷಿ ಕೊಡುವಂಥ ದಿನ ಆಗಿದೆ. ಏಕೆಂದರೆ ಫಸ್ಟ್ಲಿ ಬಹುಪರಾಕ್ ಬಂದು ಇಟ್ಸ್ ವೆರಿ ಮಚ್ ಆ್ಯಂಟಿಸಿಪೇಟೆಡ್ ಫಿಲ್ಮ್ ಅಂತ ಹೇಳ್ಬೋದು. ಆಫ್ಟರ್ ಸುನೀಸ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಸುನಿ ಅವರ ಎರಡನೇ ವೆಂಚರಲ್ಲಿ ನನಗೆ ಆಪರ್ಚುನಿಟಿ ಕೊಟ್ಟಿರೋದು ಐ ಫೀಲ್ ಎಕ್ಸ್ಟ್ರೀಮ್ಲಿ ಆನರ್ಡ್. ಅವ್ರು ಅಂದ್ಕೊಂಡಿರೋ ಒಂದು ಪಾತ್ರಕ್ಕೆ ನಾನು ಆ್ಯಪ್ಟ್ ಆಗಿದ್ದೀನಿ ಅಂದ್ಕೊಂಡು ಅವ್ರು ನನಗೆ ಕಾಸ್ಟ್ ಮಾಡಿರೋದು ನನಗೆ ತುಂಬಾ ಖುಷಿ ಆಗ್ತದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ವಿಚ್ ಮೇಕ್ಸ್ ದಿಸ್ ಡೇ ವೆರಿ ಸ್ಪೆಷಲ್ ನನಗೇನೆಂದರೆ, ನಮ್ಮ ಈ ಸಿನಿಮಾ ಮುಹೂರ್ತಕ್ಕೆ ಅಪ್ಪು ಅವರು, ಶಿವಣ್ಣ ಅವರು, ರಾಘಣ್ಣ ಅವರು, ದ ಹೋಲ್ ಎಂಟೈರ್ ರಾಜ್ ಫ್ಯಾಮಿಲಿ ಈಸ್ ಹಿಯರ್. ಅವ್ರು ಬಂದು ಅವ್ರ ಬ್ಲೆಸ್ಸಿಂಗ್ಸ್ ಕೊಟ್ಟು ಹೋದರು. ಆ್ಯಂಡ್ ಈವನ್ ಮೋರ್ ಇಂಪಾರ್ಟೆಂಟ್ಲಿ ರವಿ ಅಂಕಲ್ ಬಂದು, ರವಿಚಂದ್ರನ್ ಅಂಕಲ್ ನನಗೆ ನನ್ನ ಸಣ್ಣ ವಯಸ್ಸಲ್ಲಿ ಮೊದಲು ನನ್ನನ್ನು ಹೀರೋಯಿನ್ ಅಂತ ಕರೆದಿದ್ದೇ ರವಿ ಅಂಕಲ್. ಸೊ ಅವ್ರು ಬಂದು ಈ ಸಿನಿಮಾಗೆ ಕ್ಲಾಪ್ ಮಾಡಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಸೊ ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಆ್ಯಂಡ್ ಥರ್ಡ್ಲಿ ಇವತ್ತು ಕಿಟ್ಟಿ ಅವ್ರ ಬರ್ತ್ಡೇ. ಸೊ ಡೆಫಿನೆಟ್ಲಿ ಇವತ್ತು ಇಟ್ ಮೇಕ್ಸ್ ಇಟ್ ಆಲ್ ದ ಮೋಸ್ಟ್ ಸ್ಪೆಷಲ್. ನಾವು ಇವತ್ತಿನ ದಿನ ಮುಹೂರ್ತ ಮಾಡ್ತಾರೆ. ಅದನ್ನ ನೋಡ್ಬೇಡ ಅನ್ನಿ, ಅದನ್ನೇ ಬಗ್ಗಿ ಬಗ್ಗಿ ನೋಡ್ತಾರೆ. ತುಂಬಾ ಸುಡ್ತಿದೆ, ಹುಷಾರಿಲ್ವಾ? ನಿನ್ಮಯೂ ಬಿಸಿಯಾಗಿದೆ, ಹುಷಾರಿಲ್ವಾ? ಸಿಂಪಲ್ ಪ್ರೀತಿ ಅಲಕ್ ಬುಲಕ್ ಹುಡುಗೀರ ಹೃದಯ ಬಹುಪರ. ಒಂದು ಅವನು ಸಾಯ್ಬೇಕು, ಇಲ್ಲ ನಾನು ಬದುಕಬೇಕು. ಎರಡು ಒಂದೇ, ಅದೊಂದೇ ಆಗ್ಬೇಕು.
ಮೇಘನಾ ಅವರ ಪಾತ್ರ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಐ ಥಿಂಕ್ ಸುನಿ ಹ್ಯಾಸ್ ಅ ಟ್ಯಾಗ್ ಲೈನ್ ಆ ಸಿನಿಮಾಗೆ, ಹಿ ಈಸ್ ಸ್ಟಿಲ್ ಸರ್ಚಿಂಗ್ ಫಾರ್ ಇಟ್. ಹೆಣ್ಮಕ್ಳಿಗೂ ಹೆಣ್ಣಿನ ಸಮಥಿಂಗ್ ಇಟ್ಸ್ ದೇರ್, ಅದನ್ನು ಹಿಲ್ ಬಿ ಫೈನಲೈಸಿಂಗ್ ಒಂದು ಸ್ವಲ್ಪ ದಿನದಲ್ಲಿ. ಸೊ ಆ ಟ್ಯಾಗ್ ಲೈನ್ ನೋಡಿದ್ರೇ ಗೊತ್ತಾಗುತ್ತೆ ಇದರಲ್ಲಿ ಒಂದು ಹೀರೋಯಿನ್ ಪಾತ್ರ ಎಷ್ಟು ಮುಖ್ಯ ಅಂತ. ಸೊ ಬಹುಪರಾಕಲ್ಲಿ ನಾನು ಇಲ್ಲಿವರೆಗೂ ಪ್ಲೇ ಮಾಡದೇ ಇರೋವಂಥ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ ನನ್ನ ಎಂಟೈರ್ ಕೆರಿಯರಲ್ಲಿ ಬೀಟ್ ಇನ್ ಎನಿ ಲ್ಯಾಂಗ್ವೇಜ್ ದಿಸ್ ಇಸ್ ದ ಫಸ್ಟ್ ಆಫ್ ಇಟ್. ಸೊ ಖುಷಿ ಆಗ್ತದೆ ಒಂದೇ ಪಾತ್ರದಲ್ಲಿ 2 ಶೇಡ್ ಇರೋದು. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ನಾಟ್ ಜಸ್ಟ್ ಚಾಲೆಂಜಿಂಗ್ ಬಟ್ ಡೆಫಿನೆಟ್ಲಿ ಒಂದು ರೀತಿ ಒಂದು ಮಜಾ ಸಿಗುತ್ತೆ ಈ ಪಾತ್ರದಿಂದ, ನಾನು ಡೆಫಿನೆಟ್ ಆಗಿ ಹೇಳ್ಬೋದು. ಡೈಲಾಗ್, ಪಂಚ್ ಲೈನ್ಸ್ ಮತ್ತು ಏನಂತೀರ ಒಂದು ವೆರಿ ಕ್ಯಾಚಿ ಥೀಮ್ ಇರುವಂಥದ್ದು ಸುನೀಸ್ ಟ್ರೇಡ್ ಮಾರ್ಕ್ ವರ್ಕ್. ಸೊ ಈ ಸಿನಿಮಾಲಿ ಅದನ್ನ ಇಟ್ಕೊಂಡು ಜೊತೆಗೆ ವಿ ಹ್ಯಾವ್ ಅ ವೆರಿ ವೆರಿ ಗುಡ್ ಸ್ಟೋರಿ ಲೈನ್. ಸೊ ಎರಡೂ ಮಿಕ್ಸ್ ಮಾಡಿ ಸುನಿ ಇಸ್ ಗೋನ್ ಟು ಕಮ್ ಔಟ್ ವಿತ್ ಸಮಥಿಂಗ್ ಡಿಫ್ರೆಂಟ್ ಅಗೇನ್. ಐ ಕ್ಯಾನ್ ಸೇ ಇಟ್ಸ್ ಅನ್ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಆ್ಯಂಡ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯೂಶ್ವಲಿ ವಿ ಡೋಂಟ್ ಗೋ ಮಚ್ ಫಾರ್ ಎಕ್ಸ್ಪೆರಿಮೆಂಟ್ಸ್, ಆ್ಯಂಡ್ ಸುನಿ ಬಂದು ಹಿ ಈಸ್ ಗೆಟಿಂಗ್ ಇನ್ ನ್ಯೂ ಥಾಟ್ ಆ್ಯಂಡ್ ನ್ಯೂ ಕೈಂಡ್ ಆಫ್ ಫಿಲ್ಮ್ಸ್ ಇನ್ ಟು ಕನ್ನಡ ಇಂಡಸ್ಟ್ರಿ. ಸೊ ಬಹುಪರಾಕಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ದೆನ್ ವಾಟ್ ಯು ಸೀನ್ ಇನ್ ಸಿಂಪಲ್ ಆಗಿ ಒಂದು ಸ್ಟೋರಿ. ಹೇಳೋರಿಗೂ ಕೇಳೋರಿಗೂ ಕೂಗಿ ಒಮ್ಮೆ ಬಹುಪರಾಕ್, ಸತ್ತು ಜನಿಸಿ ಸೋತು ಜಯಿಸಿ ವ್ಯಾಘ್ರನಾದ ಮನುಜನಿಗೆ ಸೂರ್ಯ ಚಂದ್ರರಿಬ್ಬರನ್ನು ಧರೆಗೆಳೆಯಲು ನಿಂತೋನಿಗೆ ರಕ್ ರಕ್ ಬಹುಪರಾಕ್.